ಇದ್ದೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಜೋರ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದ ಟಾಪಿಕ್ ಏನಪ್ಪಾ ಅಂದ್ರೆ ನಮ್ಮ ಊರಾಗ ಜಾತ್ರೆ ಅದ. ಸೊ ಹಾಗಾಗಿ ಬರ್ರಿ ನಮ್ಮ ಊರನ್ ಜಾತ್ರೆ ಏನೇನ್ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀವಿ. ಅಲ್ಲಿ ಜಾತ್ರೆ ಒಳಗ ಹೋಗಮ್ರಿ ಬರ್ರಿ. ಆಯ್ತು ಸ್ನೇಹಿತರೆ, ನಮ್ಮ ಊರಾಗ ಜಾತ್ರೆ ಅದ. ಸೊ ಹಾಗಾಗಿ ಬರ್ರಿ ನಮ್ಮ ಊರನ್ ಜಾತ್ರೆ ನೋಡಮ್ರಿ, ಮತ್ತ ಕಣ್ತುಕೊಳ್ಳಮ್ರಿ, ಮತ್ತ ಗುಡಿ ಬೆಟ್ಟಕ್ಕೆ ಹೋಗಿ ಇನ್ನ ಹಲವಾರು ಕಾರ್ಯಕ್ರಮಗಳು ಅದಾವ. ಸೊ ಎಲ್ಲಾ ಮಾಡಮ್ರಿ ಅಂತ ಹೇಳ್ತೀನಿ. ಇವತ್ತ ನಮ್ಮೂರ್ ತೋರಿಸ್ತೀವಿ ಬರ್ರಿ ನಿಮ್ಗ. ಸ್ನೇಹಿತರೆ, ನೋಡಿದಲ್ಲ ನಾವೀಗ ಶ್ರೀ ಹಲಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಲ್ಲಿ ಪಾಲ್ಕಿ ಅದಲ್ಲದು. ಸೊ ಅದು ಗುಡಿ ಹೊಂಟದ. ಹಾಗಾಗಿ ಬರ್ರಿ, ನಾವು ದೇವ್ರ ತಗೊಂಡ್ ಹೊಂಟಿವಿ. ನಿಮಗ ಮುಂದಿನ ಕಾರ್ಯಕ್ರಮಗಳೆಲ್ಲ ತೋರಿಸ್ತೀವಿ ಅಂತ ಹೇಳ್ತೀನಿ. ನೋಡ್ರಿ, ಅದೇ ನಮ್ಮ ದೇವರ. ಸ್ನೇಹಿತರೆ, ಇದು ನೋಡ್ಬೋದು, ನಮ್ಮ ಗುರು ಪೂಜಾರಿ ಅವ್ರಿಗೆ ತೋರಿಸ್ತೀವಿ ಬರ್ರಿ. ನಮ್ಮ ಗುಡಿ ಪೂಜಾರಿ ಅವರು ಎಲ್ಲ ಲಿಂಗೇಶ್ವರ ದೇವಸ್ಥಾನದ ಪೂಜಾರಿ ಅವರಾಗಿರೋರು. ಮುಂದಿನ ಕಾರ್ಯಕ್ರಮಗಳು ತೋರಿಸ್ತೀವಿ. ನಮ್ಮ ಊರವ್ರ ಬಗ್ಗೆ. ಹಾಗಾಗಿ ಬರ್ರಿ, ನಿಮ್ಗ ಇನ್ನಲ್ಲಿ ನಮ್ಮ ದೇವ್ರ ಅಲ್ಲೆಲ್ಲ ಬರ್ರಿ. ಇನ್ನ ಬಹಳ ಹಲವಾರು ಕಾರ್ಯಕ್ರಮಗಳು ಅದಾವ, ಅವೆಲ್ಲ ನೋಡಮ್ರಿ ಅಂತ ಹೇಳ್ತೀನಿ ಬರ್ರಿ.
ಸೊ ಹಾಗಾಗಿ ಈಗ ಗುಡಿ ಹತ್ತಿರ ನಾವು ಹೊಂಟಿವಿ. ಯಾಕಪ್ಪ ಅಂದ್ರೆ ನಮ್ಗೆ ಇನ್ನೂ ಬಹಳಷ್ಟು ವಿಡಿಯೋಗಳು ಮಾಡ್ಬೇಕಾಗದ. ಅದಕ್ಕಾಗಿ ನಾವು ದೇವರಿಗಿನ ಮೊದಲೇ ನಾವು ಹೊಂಟಿದ್ದೇವೆ. ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತೀನಿ. ಬರ್ರಿ ಸ್ನೇಹಿತರೆ, ಇನ್ನೂ ಹಲವಾರು ಕಾರ್ಯಕ್ರಮಗಳದಾವ, ಅವೆಲ್ಲ ಮಾಡ್ಕೊಂಡು ಬರೋಣ ಅಂತ ಹೇಳ್ತೀನಿ. ಈಗ ನಾವು ಗುಡಿ ಹೋಗುವ ದಾರಿಯಲ್ಲಿದ್ದೀವಿ. ಸೊ ಹಾಗಾಗಿ ಏನಾದ್ರು ಕಡಂಗಡಿ ಅಂತ ಏನಾದ್ರು ತಿನ್ಬೇಕಲ್ಲತ್ತೀವಿ. ಸೊ ತಿನ್ನಕ ಇದಿಲ್ಲ. ಇಲ್ಲಿ ನಮ್ಮ ಫ್ಯಾಮಿಲಿ ಇದೆ ನೋಡ್ರಿ. ಇಲ್ಲಿ ಹಾಯ್ ಮಾಡ್ರಿ. ಸೊ ಗೈಸ್, ಅಂತೂ ಗುಡಿ ಸನಿ ಬಂದಿವಿ. ಬರ್ರಿ ಈಗ ಗುಡಿ ಮತ್ತೆ ಹೋಗ್ಯಾನೆ ಹಲವಾರು ಕಾರ್ಯಕ್ರಮಗಳದಾವ, ಅವೆಲ್ಲ ಮಾಡ್ಕೊಂಡ್ಬರಿ ಅಂತ ಹೇಳ್ತೀನಿ. ಇವ್ರು ನಮ್ಮ ದೊಡ್ಡಣ್ಣ. ಸೊ ಹಾಗಾಗಿ ಅವರು ಕಲ್ಲಂಗಡಿ ಸಿಡ್ಲತ್ತಾರ. ಬರ್ರಿ ಕಲ್ಲಂಗಡಿ ತಿಂದು ಮಾತ್ರ ಮುಂದಿನ ಪ್ರಯಾಣ ಮಾಡಮ್ರಿ ಅಂತ ಹೇಳ್ತೀನಿ. ಹಂಗಣ ಕಲ್ಲಂಗಡಿ ತೋರಿ ಎಲ್ಲರೂ ಕಲ್ಲಂಗಡಿ ತಿನ್ರಿ. ಯಾಕಂದ್ರ ಬ್ಯಾಸಿಗೆ ಅದ ಈಗ, ಅದಕ್ಕ ತಂಪಾಗೋದು ಬಾಳ. ನಾವು ಯಾಕಂದ್ರ ಬಾಳ ಬಿಸಿಲದ, ಹಾಗಾಗಿ ಕಲ್ಲಂಗಡಿಯನ್ನ ತಿನ್ನತ್ತೀವಿ. ಸೊ ದಯವಿಟ್ಟು ಸ್ನೇಹಿತರೆ, ಅಂತೂ ಕಲ್ಲಂಗಡಿ ತಿಂದೆವು. ಸೊ ಹಾಗಾಗಿ ಇನ್ನ ಗುಡಿಗೆ ಹೋಗ್ಬೇಕಾಗ್ಯದ. ಗುಡಿಗೆ ಹೋಗ್ಲಕ್ಕ ಇನ್ನ ಏನು ಸುಮಾರು ಒಂದು 50 ಫೂಟ್ ಇದಿರ್ಬೇಕು. ಸೊ ಬರ್ರಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಇನ್ನ ಏನೇನ್ ಕಾರ್ಯಕ್ರಮಗಳು ಅದಾವಂತ ನಿಮ್ಗ ತೋರಿಸ್ತೀನಿ, ನಾನು ನೋಡ್ತೀನಿ ಅಂತ ಹೇಳ್ತೀನಿ. ಇನ್ನ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಾರ್ದ ಹಂಗೆ ನೋಡ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ರಿ. ಅದೇ ರೀತಿ ಸಪೋರ್ಟ್ ಅನ್ನ ಮಾಡ್ರಿ. ನಮ್ಮ ವಿಡಿಯೋ ನಿಮ್ಗೆ ಜಲ್ದಿ ಸಿಗ್ಬೇಕಂದ್ರ ಸಬ್ಸ್ಕ್ರೈಬ್ ಮಾಡಿ, ಬಾಜುಕಿನ ಬೆಲ್ ಬಟನ್ ಪ್ರೆಸ್ ಮಾಡ್ರಿ, ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಯಾಕಂದ್ರ ನಾವು ಎಲ್ಲ ಹೊಸ ವಿಡಿಯೋಗಳು ನಿಮ್ಗೆ ಜಲ್ದಿ ಬರ್ತಾವ, ನಿಮ್ಗನ್ನು ಸುಲಭ ಆಗ್ತಾವ ನೋಡ್ಲಾಕ ಅಂತ ಹೇಳ್ತೀನಿ. ಬರ್ರಿ ಇನ್ನ ಮುಂದಿನ ಕಾರ್ಯಕ್ರಮಗಳನ್ನ ತೋರಿಸ್ತೀನಿ ಅಂತ ಹೇಳ್ತೀನಿ.
ಬರ್ರಿ ನಾವು ಸದ್ಕ ಹಾಕೊಂಡ್ ಬಂದಿವಿ. ಸೊ ಸದ್ಕ ಪ್ರಸಾದ ತಿನ್ನಿಕರ್ನೆ ಇನ್ನು ಮುಂದಿನ ಹಲವಾರು ಮಾತುಗಳಿವೆ, ಹಲವಾರು ಚಟುವಟಿಕೆಗಳಿವೆ. ಸೊ ಹಾಗಾಗಿ ಬರ್ರಿ ಮುಂದೆ ತೋರಿಸ್ತೀನಿ, ಅಲ್ಲಿ ತನ ಪ್ರಸಾದವನ್ನು ತಿನ್ಕೊಂಡು ಹೋಗೋಣ ಅಂತ ಹೇಳ್ತೀನಿ. ನೀವು ಇನ್ನೊಂದು ತೋರಿಸ್ಬೇಕು ಅಂದ್ರ ನಮ್ಮ ಕಮಿಟಿ ಅವರು ಇಲ್ಲಿ ಕೂತಾರ ನೋಡ್ರಿ. ಇಲ್ಲಿ ಕುಂತಂತ ಕಮಿಟಿ ಎಲ್ಲ ಇದೆಯಲ್ಲ, ಇದು ಶ್ರೀ ಯಲ್ಲಲಿಂಗೇಶ್ವರ ದೇವಸ್ಥಾನದ ಕಮಿಟಿ ಆಗಿದೆ. ಜಾತ್ರೆಯ ಎಲ್ಲ ಒಂದು ವ್ಯವಸ್ಥೆಯನ್ನ ಇವರೇ ನೋಡ್ಕೊತಾರ. ಶ್ರೀ ಯಲ್ಲಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಪ್ರಸಾದವನ್ನು ಮಾಡಿದ್ದಾರೆ. ಪ್ರಸಾದವನ್ನು ಸ್ವೀಕರಿಸಿ ಆನಂದವನ್ನ ಪಡೆಯೋಣ ಬರ್ರಿ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಮಾಡಿದಂತ ಎಲ್ಲ ಭಕ್ತಾದಿಗಳಿಗೆ, ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬಾ ಅಚ್ಚುಕಟ್ಟಾಗಿ ನಡೆದಿದೆ ಈ ಕಾರ್ಯಕ್ರಮ. ಸೊ ಇನ್ನು ಇಲ್ಲಿ ಹಲವಾರು ವ್ಯಕ್ತಿಗಳಿಗೆ ಕೇಳಬೇಕಾಗಿದೆ ಜಾತ್ರಾ ಮಹೋತ್ಸವದ ಅಂಗವಾಗಿ. ಸೊ ಕೇಳೋಣ ಬರ್ರಿ. ಜಾತ್ರೆ ಅಂತ ಮುಗಿತು. ಈ ಸದ ಅನ್ನದಾಸೋಹದ ಅದರಲ್ಲಿ ಅನ್ನದಾಸೋಹದಲ್ಲಿ ಏನಪ್ಪಾ ಅಂದ್ರ ಕಜ್ಜಿಕ ಮತ್ತ ಬೊಂದೆ ಮಾಡ್ರಂತ ಅದು ಸ್ವೀಟ್ ಹ್ಯಾಂಗಾಗ್ಯದ ಅಂತ ನಮ್ಮ ಫ್ರೆಂಡ್ಸ್ ಗಳಿಗೆ ಕೇಳಂಬ್ರಿ ಅಂತ ಹೇಳ್ತೀನಿ. ಈಗ ನಮ್ಮ ಸೋಮು ಹೊಸಮನಿ ಅವರು, ನನ್ನ ಫ್ರೆಂಡ್ ಆದಂತ ಅವರು ದೇವರ ಪ್ರಸಾದವನ್ನ ಸೇವಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಹೇಗಿದೆ ಪ್ರಸಾದ ಅಂತ ಕೇಳೋಣ ಬರ್ರಿ. ಅಣ್ಣ ಪ್ರಸಾದ ತುಂಬಾ ಚೆನ್ನಾಗಿದೆ. ಜಾತ್ರೆ ತುಂಬಾ ಅದ್ದೂರಿಯಾಗಿ ಆಯ್ತು. ಎಲ್ಲಾ ಹ್ಯಾಪಿ ಆಗೈತಿ. ಅಡಿಗೆ ಅದು ಬೆಸ್ಟ್ ಆಗಿದೆ. ಮತ್ತೆ ಕಡೆ ಅಣ್ಣ ಎಷ್ಟು ದಿವಸ ಆಯ್ತಣ್ಣ ಇಲ್ಲಿ? ಎಷ್ಟು ವರ್ಷ ಆಯ್ತು ಜಾತ್ರೆ ನಡೆಯತ್ತು? ನಾವು ಜಾತ್ರೆ ನಡೆಯಿತು ತುಂಬಾ ವರ್ಷ ಆಯ್ತು. ಆದ್ರೆ ನಾನು ಒಂದು 5-6 ವರ್ಷ ಆಯ್ತು ಜಾತ್ರೆ ನೋಡತ್ತು. ಮತ್ತೆ ನಮ್ಮ ಮಾವ, ಇವರು ನಮ್ಮ ಮಾವ ಪ್ರಸಾದ ಹೆಂಗಿದೆ ಪ್ರಸಾದ ಹೇಗಿದೆ ಅಂತ ಹೇಳಿ ಅಣ್ಣ ಸ್ವಲ್ಪ. ಚೆನ್ನಾಗಿದೆ ಅಣ್ಣ ಪ್ರಸಾದ. ಸ್ನೇಹಿತರೆ ಇನ್ನ ಬಹಳ ಕಾರ್ಯಕ್ರಮ ಅದಾವತ್ತ, ಕುಸ್ತಿ ಗಿಸ್ತಿ ಅದಾವತ್ತ. ಸೊ ಎಲ್ಲ ನೋಡಂಬ್ರಿ ಅಂತ ಹೇಳ್ತೀನಿ, ನಿಮ್ಮನ್ನು ತೋರಿಸ್ತೀನಿ. ದಯವಿಟ್ಟು ಇನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ಅದೇ ರೀತಿಯಾಗಿ ಸುಮ್ಮನೆ ನೋಡತ್ತಿರಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಬಾಜುಕಿನ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಅಂತ ಹೇಳ್ತಾ, ಮತ್ತ ಮುಂದ ಏನೇನೋ ವಿಷಯಗಳು ಎಲ್ಲ ತೋರಿಸ್ತೀನಿ ನಿಮ್ಗೆ. ಅಣ್ಣ ಜಾತ್ರೆ ಮಿಸ್ ಮಾಡಬೇಡಿ. ಜಾತ್ರೆ ತುಂಬಾ ಚೆನ್ನಾಗಿದೆ. ಜಾತ್ರೆ ಬರ್ರಿ. ಹೂವಿನಹಳ್ಳಿ ಅಂತ ಎಲ್ಲ ಪುತ್ತಿನ ಜಾತ್ರೆ ಆಯ್ತಂದು ಎಲ್ಲರೂ ಬರ್ರಿ. ಹಾಯ್ ಬಾಯ್. ಜೀರೋ ಸಬ್ಸ್ಕ್ರೈಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಸ್ನೇಹಿತರೆ ನಮ್ಮ ಊರಿಗೆ, ನಮ್ಮ ಊರ್ ಜಾತ್ರೆ ನೋಡ್ಲಕ್ಕ ಅಂತ ಹೇಳ್ತೀವಿ. ಮೂರು ಟೀಮ್ ಬಂದಾರ ಅಣ್ಣವರು. ಸೊ ನಮ್ಮ ಊರ್ ಜಾತ್ರೆ ನೋಡಿ ಅವ್ರಿಗೆ ಏನ್ ಅನಿಸ್ತಂತ ಕೇಳಂಬ್ರಿ ಬರ್ರಿ. ಚಲೋ ಇದೆ ಎಲ್ಲ ಚಲೋ ಐತ್ರಿ. ಎಲ್ಲ ಏಕ್ ನಂಬರ್ ಕರ್ಕೊಂಡು ವ್ಯವಸ್ಥೆ ಪ್ರಸಾದ ತುಂಬ್ರಿ. ವರ್ಷ ಎಲ್ಲ ವ್ಯವಸ್ಥೆ ಆಗೈತಿ. ಮತ್ತೇನ್ರಿ ಮತ್ತೆ ನೋಡ್ರಿ ಸಮಾಚಾರ ವ್ಯವಸ್ಥೆ ಪ್ರತಿ ವರ್ಷ ಕಾರ್ಯಕ್ರಮ ಚಲೋ ಆಗಿದೆ. ವರ್ಷ ಚಲೋ ಆಗ್ತದ್ರಿ. ಪ್ರತಿ ವರ್ಷ ಅಂತ ಈ ವರ್ಷನೂ ಚಂದಾಗಿದ್ರಿ. ಮುಂದಿನ ವರ್ಷ ಬರ್ರಿ ಅಂತ ಹೇಳ್ತೀನಿ. ನಾವು ಏನಾದ್ರು ಸ್ವಲ್ಪ ತಿಂದ್ಕೊಂಡು ಹೋಗೋಣ ಅಂತ ಹೇಳ್ತೀನಿ. ಸೊ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಜಾತ್ರಾ ಮಹೋತ್ಸವಕ್ಕೆ ಎಷ್ಟು ಗಾಡಿಗಳು ಬಂದವಂತ. ನಾವೀಗ ಭಾಳ ಹೀಟ್ ಆಗ್ಯದ. ಸೊ ಅದಕ್ಕಾಗಿ ಈಗ ಐಸ್ ಕ್ರೀಮ್ ಅನ್ನ ತಿನ್ನಮ್ರಿ. ಐಸ್ ಕ್ರೀಮ್ ಬಂದಿವಿ. ಸೊ ಹಾಗಾಗಿ ಇವರೆಲ್ಲ ನಮ್ಮ ಅರ್ಥವಂತರು. ಸೊ ಹಾಗಾಗಿ ಬರ್ರಿ ಐಸ್ ಕ್ರೀಮ್ ತಿಂದ್ಕರ್ನೆ ಮುಂದೆ ಕುಸ್ತಿ ಅನ್ನೋದ ಕುಸ್ತಿನೂ ನೋಡಮ್ರಿ ಅಂತ ಹೇಳ್ತೀನಿ. ಅಣ್ಣ ಎಲ್ಲರಿಗೂ ಬಂದ ಐಸ್ ಕ್ರೀಮ್ ಕೊಡೋಣ. ಬರ್ರಿ ಅವ್ರ ಐಸ್ ಕ್ರೀಮ್ ಬಗ್ಗೆ ಮಾತಾಡಮ್ರಿ. ಅಂದ್ರೆ ಅವ್ರ ಮಾಡುವಂತ ಐಸ್ ಕ್ರೀಮ್ ಬಗ್ಗೆ, ಅವ್ರ ಐಸ್ ಕ್ರೀಮ್ ಅಲ್ಲ. ಸ್ನೇಹಿತರೆ ಇವತ್ತ ನಮ್ಮ ಊರ ತನಕ ಮತ್ತ ನಮ್ಮ ಮನಿ ಬಾಗಲ್ ತನಕ ಐಸ್ ಕ್ರೀಮ್ ಗಾಡಿ ಬಂದದ. ಸೊ ಹಾಗಾಗಿ ಬರ್ರಿ ಎಲ್ಲರೂ ಐಸ್ ಕ್ರೀಮ್ ಅಂತೀರಮ್ರಿ. ಐಸ್ ಕ್ರೀಮ್ ಮಾಲಕರು ಇವರೇ ಅದಾರ. ಇವರು ನಮ್ಗ ಫ್ರೀದಾಗ ಕೊಟ್ಟಾರ. ಸೊ ಹಾಗಾಗಿ ನಾವು ಆನಂದದಿಂದ ತಿನ್ನತ್ತೀವಿ. ಸೊ ಇವ್ರ ಬತ್ತಾಗ ಐಸ್ ಕ್ರೀಮ್ ಬಹಳ ಸುಂದರವಾಗಿರ್ತಾವ ಮತ್ತ ಬಹಳ ಟೇಸ್ಟಿ ಆಗಿರ್ತಾವ. ಸೊ ಹಾಗಾಗಿ ಈ ಐಸ್ ಕ್ರೀಮ್ ಅನ್ನ ತಿನ್ರಿ. ಸಂತೋಷ ಐಸ್ ಕ್ರೀಮ್ ಅವ್ರದ್ದು ಅಂಗಡಿ ಅದ ಇವ್ರದ್ದು. ಸೊ ಇದೇ ವ್ಯಾನ್ ಅವ್ರದ್ದು. ಸೊ 3 ಗಾಡಿ ಬಂದ ಟೋಟಲ್ ಆಗಿ. ಇನ್ನೊಂದು ಈ ಕಡೆ ನಿಂತಿದೆ, ಇನ್ನೊಂದು ಅಲ್ಲಿ ಎಂಟ್ರಿಗೆ ನಿಂತದ. ಸೊ ಚೆನ್ನಾಗಿ ವ್ಯಾಪಾರ ಆಗಿದೆ ಅಣ್ಣ. ಚೆನ್ನಾಗಿ ಪ್ರತಿ ವರ್ಷ ಅಂತ ಈ ವರ್ಷನೂ ಬಂದಾರ ಅವರು. ಮತ್ತ ಮುಂದಿನ ವರ್ಷ ಬರ್ರಿ ಅಂತ ಹೇಳ್ತೀನಿ. ಮತ್ತ ಇವರ ಐಸ್ ಕ್ರೀಮ್ ಟೇಸ್ಟ್ ಏನಿದೆಯಲ್ಲ ತುಂಬಾ ಸಖತ್ತಾಗ್ಯದ. ಸೊ ಹಾಗಾಗಿ ಅವ್ರ ಸಂಗಟ ಮಾತಾಡಮ್ರಿ. ಐಸ್ ಕ್ರೀಮ್ ಅವರು ಅಲ್ಲಿ ಮನೇಲಿ ಮಾಡ್ತಾರಲ್ಲ, ಮನೆಯಲ್ಲೇ ರೆಡಿ ಮಾಡ್ತಾರ ಅವರು. ಮತ್ತ ತುಂಬಾ ಸಖತ್ತಾಗಿ ಟೇಸ್ಟ್ ಅದ. ಸೊ ಹಾಗಾಗಿ ಅವ್ರಿಗೆ ಕೇಳಂಬ್ರಿ ಹ್ಯಾಂಗ್ ಮಾಡ್ತಾರ, ಮತ್ತ ದಿನ ಎಷ್ಟು ವ್ಯಾಪಾರ ಆಗ್ತದ, ಮತ್ತ ಪ್ರತಿ ಜಾತ್ರೆ ಎಲ್ಲೆಲ್ಲಿ ಇದ್ದವಲ್ಲ ಅಲ್ಲೆಲ್ಲ ಹೋಗಿ ಬರ್ತಾರ ಅವರು. ಎಷ್ಟು ವ್ಯಾಪಾರ ಮಾಡ್ತಾರ ಕೇಳಂಬ್ರಿ ಬರ್ರಿ. ನಾವು ಡೈಲಿ ನೋಡ್ರಿ 3,000 4,000 4,000 ತನಕ ಮಾಡ್ಬೋದು. ನಾವು ಎಲ್ಲಿ ಬೇಕಾದ್ರೆ ಊರು ಜಾತ್ರೆ ಎಲ್ಲ ತೆಗೆದು ತಿಳ್ಕೊಳ್ತೀವಿ. ಅದು ಸಂತೋಷ ಐಸ್ ಕ್ರೀಮ್ ಅಂತೂ ಬ್ರಾಂಚ್ ಆಗೈತಿ. ಎಲ್ಲಿ ಬೇಕಾದ್ರೆ ತಿನ್ಬಹುದು, ಎಲ್ಲಿ ಬೇಕಾ ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಸಿಗ್ತಾವ. ಈಗ ನಮ್ದೇ ಸ್ವಂತಾಗಿ ಕಂಪ್ನಿ ತಯಾರು ಮಾಡಕತ್ತೀವಿ. ಸಂತೋಷ ಐಸ್ ಕ್ರೀಮ್ ಕಂಪ್ನಿ ತಯಾರು ಮಾಡಕತ್ತೀವಿ. 15 ದಿನ ಕಂಪ್ನಿ ತಯಾರು ಮಾಡ್ತಿದ್ದೀವಿ. ಸಿಂದಗಿ ಒಳಗಡೆ ಕಂಪ್ನಿ ಚಾಲು ಮಾಡಕತ್ತೀವಿ. ಮತ್ತೆ ಈ ಸಣ್ಣ ಪ್ರಮಾಣದಾಗ ಐತಿ, ಮುಂದೆ ಬರುತ್ತೆ ಮಾಡಬೇಕು. ನಮ್ಮ ಸಿಂದಗಿ ತಾಲೂಕಿನಲ್ಲಿ ಯಾವ್ಯಾವ ಹಳ್ಳಿಗಳು ಬರ್ತಾವಲ್ಲ ಎಲ್ಲರೂ ನಮ್ಮ ಸ್ನೇಹಿತರೆಲ್ಲರೂ ಬಂದ್ಕರ್ನೆ ಸಿಂದಗಿ ಎಲ್ಲಿ ಹೋಗ್ಕರ್ನೆ ಯಾವ್ದನ ಅಂಗಡಿ ಸಂತೋಷ ಐತಿ ಐಸ್ ಕ್ರೀಮ್ ಅಂಗಡಿ ಅದ. ಅದು ದೊಡ್ಡದಾಗಿ ಸ್ಟಾರ್ಟ್ ಮಾಡ್ತಾ ಇದಾರೆ. ಸೊ ಹಾಗಾಗಿ ಎಲ್ಲರೂ ಬಂದ್ಕರ್ನೆ ಅಲ್ಲಿ ಸಿಗುವಂತ ಐಸ್ ಕ್ರೀಮ್ ಅನ್ನ ಟೇಸ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಮತ್ತೇನ ಎಲ್ಲ ಕಂಪ್ನಿ ಒಳಗಡೆ ಏನ್ ಸಿಕ್ಕೈತೆ ಎಲ್ಲ ಮಾಲ್ ಸಿಕ್ಕೈತೆ ನಮ್ಮ ಹತ್ರ. ಬಂದು ಬೇಕಾದಂಗ ಆಪರೇಟ್ ಯಾವ ರೋಡಿಗೆ ಸ್ನೇಹಿತರೆ ಕಾಲ್ಗರ್ ನಾಕ ಏನದಲ್ಲ ಅಲ್ಲಿ ಅದ ಇವ್ರದ್ದು ಅಂಗಡಿ. ಸೊ ಹಾಗಾಗಿ ಐಸ್ ಕ್ರೀಮ್ ಮಾತ್ರ ತುಂಬಾ ಸಖತ್ತಾಗದ. ಬಂದು ತಿಂಡಿ ಮಾಡಿ ಹೋಗಿ ನೋಡಿ, ಚೆಕ್ ಮಾಡಿ. ನನ್ನ ಕಡೆಯಿಂದ ಬಂದವರಿಗೆ ಒಂದು ಐಸ್ ಕ್ರೀಮ್ ಫ್ರೀ ಇರುತ್ತೆ ನಮ್ಮ ಕಡೆಯಿಂದ. ಬರ್ರಿ ಸ್ನೇಹಿತರೆ, ನಿಮ್ಗೆ ಆಫರ್ ಕೊಡ್ಲತ್ತಾರ. ದಯವಿಟ್ಟು ಹೋಗ್ಕರ್ನೆ, ಆಫರ್ ಮಿಸ್ ಮಾಡ್ಲಾರ್ದಂಗ ಹೋಗಿ ದಯವಿಟ್ಟು ಹೋಗಿ ಅಂಗಡಿಗೆ ಹೋಗ್ಕರ್ನೆ. ಒಂದ್ 2-3 ತೊಗೊಂಡ್ಕರ್ನೆ ಬರ್ರಿ. ಅಲ್ಲೇ 2-3 ತಿನ್ರಿ, 2-3 ಮನೆಗೆ ತೊಗೊಂಬರ್ರಿ.
ಮತ್ತ ನಿಮ್ಮ ಫ್ರೆಂಡ್ಸ್ ಗಳು ಯಾರು ಇದಾರಲ್ಲ ಅವ್ರಿಗೆ ಅಂಗಡಿ ಬಗ್ಗೆ ಹೇಳ್ರಪ್ಪ ಅಂತ ಹೇಳ್ತಾ ಮತ್ತ ಮುಂದಿನ ಜಾತ್ರೆ ಸಿಗಮ್ ಅಂತ ಹೇಳ್ತೀನಿ. ನಮಸ್ಕಾರ, ಅಲ್ಲಿವರೆಗೂ ಕಾಯ್ತಾ ಇರಿ. ಜಾತ್ರೆ ಅಂತೂ ಮುಗಿತು. ಈಗ ಜಾತ್ರೆ ಮಾಡ್ಕೊಂಡು ನಮ್ಮ ಮಾಮ ಹೊಂಟಾನಿಲ್ಲಿ. ಸೊ ಹಾಗಾಗಿ ಅವ್ರಿಗೆ ಕೇಳಮು ಜಾತ್ರೆ ಬಗ್ಗೆ ಏನೇನಂತ ಹೇಳ್ತಾರ. ಮತ್ತ ಅವ್ರಿಗೆ ಜಾತ್ರೆ ಚಲೋ ಅನಿಸ್ತೇನಿಲ್ಲ ಅಂತ ಹೇಳಿ ಕೇಳಮ. ಚಲೋ ಅನಸ್ತ್ರಿ ಜಾಸ್ತಿ ಏನ್ ಮತ್ತ ಏನ್ ಪವಾಡ ಗೊತ್ತಾದೇನ್ರಿ? ಹಾ ಪಾವಡ ಐತೆ ಗೊತ್ತದಲ್ರಿ. ಅಗ್ಗೆ ನೋಡಿದ್ರಿ ಚಂದ? ಹಾ ನೋಡ್ದೇವ್ರಿ ಚಂದ ಗೆಗ್ಗೆ ಪಿಗ್ಗೆ ಎಲ್ಲ ನೋಡ್ದೇವ್. ಮತ್ರಿ ಏನ್ ಪ್ರಸಾದ ತಿಂದ್ರಲ್ಲ? ಹಾ ಪ್ರಸಾದ ಐತೆ ಎಲ್ಲ ಆಯ್ತ್ರಿ. ಹೊಂಟಿವ್ರಿಗೆ ನೀವಂತ ಮನೆಗೆ ಹೋಗ್ತೀರಿ? ಹಾ ನೀವ್ ಹೊಂಟಿವ್ರಿ. ಸೊ ಏನಪ್ಪಾ ಅಂದ್ರ ಇನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಾರ್ದೆ ಯಾರು ನೋಡತ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ರಿ. ಅದೇ ರೀತಿ ಬಾಜುಕಿನ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ನಿಮ್ಗ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಜಲ್ದಿ ಬರ್ತಾವ ಅಂತ ಹೇಳ್ತೀನಿ. ಸೊ ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾರಿ. ನಮಸ್ಕಾರ.